ಆದರೆ ಈ ಜಾಗದಲ್ಲಿ 20 ವರ್ಷ ಆದರೂ ಅಲ್ಲಿ ಒಂದು ಹುಲ್ಲು ಕೂಡ ಬೆಳೆದಿಲ್ಲ. ಅದು ಅಯ್ಯಪ್ಪನಿಗೆ ನಿಗದಿ ಮಾಡಿ ಇಟ್ಟದ್ದು. ಹೇಗೆ ಆಯ್ತು ಅದೀಗ? ದೇವರು ಮನಸ್ಸು ಮಾಡಿದರೆ ಅದನ್ನು ಬದಲಾವಣೆ ಮಾಡುವುದಿಲ್ಲ ಅಂತ ಹೇಳೋದಕ್ಕೆ ಇದು. ಇಲ್ಲಾಂದ್ರೆ ಅಲ್ಲಿ ಅವ್ರಿಗೇನಾದರೂ ಕಟ್ಟಬಹುದಿತ್ತು. ಅಂತ ಜಾಗದವರು ಕೂಡ ನಮ್ಮ ಈಗ ಮಾತಾಡಿರುವಂಥದ್ದು ನಮಗೆ ಒಂದು ಆಸೆ ಇತ್ತು. ಈ ರಸ್ತೆ ಏನು ಈ ಕಡೆಯಿಂದ ಮಾಡ್ತೇವೆ, ಇದು ಸ್ಟ್ರೈಟ್ ಹೋಗಿ ಅಲ್ಲಿ ಮಡ್ಯೊಲಕಟ್ಟೆಗೆ ಸೇರಬೇಕು ಅಂತ ನಮ್ಮ ಒಂದು ಕನಸು. ಒಂದು ಪ್ರಯತ್ನವನ್ನು ಮಾಡಿ ನಾವು ಸ್ವಲ್ಪ ಅಲ್ಲಿ ಹಿಂದೆ ಮುಂದೆ ಆಯಿತು. ಆನಂತರ ಅವರು ಕೂಡ ನಿನ್ನೆ ಬಂದು ಆ 40 ಸೆನ್ಸ್ ಜಾಗವನ್ನು ಸುಮಾರು 1 ಕೋಟಿ ರೂಪಾಯಿಗೆ ಅವರಿಗೆ ಕೊಡುವಂಥ ಕೆಲಸಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಈಗ 5 ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ಕೊಟ್ಟಿದ್ದೇವೆ. ಈ ಕಡೆ ಅಯ್ಯಪ್ಪ ಮಂದಿರ ಕಟ್ಟಲಿಕ್ಕೆ ನೋಡಿ, ಒಂದು ಋಣಾನುಬಂಧ ಅಂತ ನೋಡ್ಕೊಳ್ಳಿ. ಅಯ್ಯಪ್ಪ ಕಟ್ಟೆ ಕಟ್ಟಲಿಕ್ಕೆ 20 ವರ್ಷದ ಹಿಂದೆ ಈ ಜಾಗವನ್ನು ನೋಡಿದ್ದಾರೆ. ಅಲ್ಲಿ ಕಟ್ಟೆಯನ್ನು 1-2 ಕಲ್ಲು ಕಟ್ಟಿ ಒಂದು ಹಂತ ಕಟ್ಟಿದ್ದಾರೆ. ಆದರೆ 20 ವರ್ಷದ ನಂತರ ಅಲ್ಲಿ ಹೋಗಿ ಇಲ್ಲಿ ಜಾಗ ಸಿಗಲಿಲ್ಲ, ಇಲ್ಲಿ ವ್ಯವಸ್ಥೆ ಆಗಲಿಲ್ಲ, ಅಲ್ಲಿ ಹೋಗಿ ಕಟ್ಟಿದರು. ಪ್ರಶ್ನೆ ಚಿಂತನೆ ಮಾಡುವಾಗ ಅಲ್ಲಿ ಕಟ್ಟಬಾರ್ದು, ಅಲ್ಲಿ ಮೊದಲೇ ಬಂದಿದೆ ಅಲ್ಲಿ ಕಟ್ಟಬಾರ್ದು ಅಂತ. ಆದರೆ ಸಮಿತಿಯವರಲ್ಲಿ ಹೋಗಿ ಕಟ್ಟಿದರು. ಆದರೆ ಈ ಜಾಗದಲ್ಲಿ 20 ವರ್ಷ ಆದರೂ ಅಲ್ಲಿ ಒಂದು ಹುಲ್ಲು ಕೂಡ ಬೆಳೆದಿಲ್ಲ. ಅದು ಅಯ್ಯಪ್ಪನಿಗೆ ನಿಗದಿ ಮಾಡಿ ಇಟ್ಟದ್ದು. ಹೇಗೆ ಆಯಿತು ಅದೀಗ? ಅಲ್ಲಿಗೇ ಬಂತು, ಅಲ್ಲಿಯೇ ಕಟ್ಟುವಂಥದ್ದಾಯಿತು. ದೇವರು ಮನಸ್ಸು ಮಾಡಿದರೆ ಅದನ್ನು ಬದಲಾವಣೆ ಮಾಡುವುದಿಲ್ಲ ಅಂತ ಹೇಳೋದಕ್ಕೆ ಇದು. ಇಲ್ಲಾಂದ್ರೆ ಅಲ್ಲಿ ಅವ್ರಿಗೇನಾದರೂ ಕಟ್ಟಬಹುದಿತ್ತು, ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಿತ್ತು. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಒಪ್ಪಿಕೊಳ್ಳುವಂಥ ಕೆಲಸಗಳಾಗಿದೆ. ನಾವೀಗ ಬೇಕಾದಷ್ಟು ಭಕ್ತಾದಿಗಳಿಗೆ ಬೇರೆ ಬೇರೆ ಈ 40 ಸೆನ್ಸು 50 ಸೆನ್ಸ್ ಜಾಗೆಗೆ ದಾನಿಗಳಿದ್ದರೆ ಅವರು 1 ಕೋಟಿ ರೂಪಾಯಿ ಕೊಡಬೇಕು. ಇನ್ನು ಆ ಕಡೆ ಇನ್ನೊಬ್ಬರದು 1 ಎಕರೆ ಜಾಗ ಇದೆ, ಅದು ಕೂಡ ನಮ್ಮ ಕನಸಲ್ಲಿ ಇನ್ನೊಂದು ಭಾಗ. ಆ 1 ಎಕರೆ ಜಾಗವನ್ನು ಕೂಡ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇನ್ನೂ ಜಾಗ ಮಾಡಲಿಕ್ಕೆ ಆಗೋದಿಲ್ಲ. ಆ 1 ಎಕರೆ ಜಾಗವನ್ನು ಕೂಡ ನಾವು ವಾಪಸ್ ತಗೊಳ್ಬೇಕು, ಆ ದೇವಸ್ಥಾನಕ್ಕೆ ತಗೊಳ್ಬೇಕು ಅಂತ ನಮ್ಮ ಕನಸಿದೆ. ಅವರ ಹತ್ರನೂ 2 ರೌಂಡಿನ ಮಾತುಕತೆಯನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಆ 1 ಎಕರೆಯನ್ನು ಕೂಡ 2 ಕೋಟಿ ರೂಪಾಯಿ ಅಂದಾಜಲ್ಲಿ ಅದನ್ನು ಕೂಡ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದಕ್ಕೂ ಕೂಡ ಯಾರು ದಾನಿಗಳಿದ್ದರೆ ಬರ್ಬೋದು. ಮಾಧ್ಯಮದಲ್ಲಿ ಇದ್ದಿರಲ್ಲ, ಅದಕ್ಕೆ 2 ಕೋಟಿ ರೂಪಾಯಿ ಯಾರಾದರೂ ದಾನಿಗಳಿದ್ದರೆ 2 ಕೋಟಿ ರೂಪಾಯಿ ಇದ್ದರೆ ಅವರು ದೇವರಿಗೆ ಜಾಗ ದಾನ ಮಾಡಿದವರು, 1 ಕೋಟಿ ರೂಪಾಯಿ ಇದ್ದರೆ ಅದು ಇವರಿಗೆ ಜಾಗ ದಾನ ಮಾಡಿದವರು. ಆನಂತರ ಹಾಲು, ಈಗ ಇರುವಂಥ ಹಾಲಿಗೆ ಪ್ರಶ್ನೆ ಚಿಂತನೆ ಎಲ್ಲ ಆಗಿದೆ, ಅಲ್ಲಿ ಯಾವುದೂ ಕಾರ್ಯಕ್ರಮಗಳು ನಡೆಯುವುದಿಲ್ಲ, ಖರ್ಚಾಗಿದೆ. ಹೌದು, ಒಪ್ಪಿಗೆ. ನಮಗೆ ಮನಸ್ಸಿಗೆ ನೋವಾಗ್ತದೆ ಅದನ್ನು ತೆಗೀಲಿಕ್ಕೆ. ಆದರೆ ಅದನ್ನು ತೆಗೆದು ನಮ್ಮ ಪೋಸ್ಟ್ ಆಫೀಸಿನಿಂದ ಬರುವಾಗ ಅಲ್ಲಿ ಫಸ್ಟ್ಗೆ ಈ ಕಡೆಗೆ ಲೆಫ್ಟಿಗೆ ಒಂದು ಲಾಂಜ್ ಸಿಗ್ತದೆ, VIP ಲಾಂಜ್ ಮಾಡ್ತೇವೆ. ಆನಂತರ ಅದ ನಂತರ 1,000 ಜನ ಕೂತ್ಕೊಳ್ಳುವಂಥ AC ಒಂದು ಹಾಲನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. 600 ಜನರಿಗೆ ಊಟ ಮಾಡುವಂಥದ್ದು ಊಟದ ವ್ಯವಸ್ಥೆಗೆ ಒಂದು ಹಾಲನ್ನು ಮಾಡ್ತೇವೆ. ಆ ಕಡೆ ಅಡಿಗೆಗೆ ಬೇಕಾಗುವಂಥದ್ದು, ಅಂದರೆ ಅಲ್ಲಿ ಏನು ಮದುವೆ ಸಮಾರಂಭಗಳು ಆಗ್ತದೆ, ಅವರು ಅಲ್ಲಿಯೇ ಊಟದ ವ್ಯವಸ್ಥೆಗೆ ಕೂಡ ಅಲ್ಲಿ ಇದನ್ನು ಮಾಡುವಂಥ ಕೆಲಸಗಳು ಮುಂದಿನ ದಿವಸದಲ್ಲಿ ಶಿಲಾನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಬಂಜಾರ ಪ್ರಕಾಶ್ ಶೆಟ್ಟರು ಮುಂದಿನ ದಿವಸಗಳಲ್ಲಿ ಬಂದು ಶಿಲಾನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಮ್ಮ ಅಧ್ಯಕ್ಷರು ಇಲ್ಲದ್ರೆ ಕಟ್ಟಡ ಸಮಿತಿ ಅಧ್ಯಕ್ಷರು, ಅವರಿಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸಂತೋಷ್ ಶೆಟ್ಟರಿಗೆ, ಅವರು ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅವರಿಗೆ ವಹಿಸಿಕೊಟ್ಟಿದ್ದೀವಿ. 1.5 ವರ್ಷದಲ್ಲಿ ನಮಗೆ ಏನಂತ ಗೊತ್ತಿಲ್ಲ, 1.5 ವರ್ಷದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕಟ್ಟಿಕೊಡುವಂಥ ಕೆಲಸ. ದುಡ್ಡು ಕಡಿಮೆ ಆದರೆ ನೀವು ಕೈಯಿಂದ ಹಾಕಿ ಆದರೂ ಅದನ್ನು ಕಟ್ಟಿಕೊಡುವಂಥ ಕೆಲಸವನ್ನು ನೀವು ಮಾಡುವಂಥ ಕೆಲಸಗಳು ಆಗಬೇಕು. ಅದರಲ್ಲಿ ಸುಮಾರು 60 ರೂಮುಗಳು ಬೇಕು ನಮಗೆ. ಮೇಲ್ಗಡೆ ಡಾಮೆಟ್ರೀಸ್ ಬೇಕು, ಕೆಳಗಡೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್, ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಕಮರ್ಷಿಯಲ್ ಮಾಡೋ ಮುಖಾಂತರ ದೇವಸ್ಥಾನಕ್ಕೆ ಒಂದು ಕನಿಷ್ಠ 5ರಿಂದ 6 ಲಕ್ಷ ರೂಪಾಯಿ ರೆಂಟು ತಿಂಗಳಿಗೆ ಬರಬೇಕು ಅಂತ ನಮ್ಮ ನಿರೀಕ್ಷೆ ಇದೆ. ಆನಂತರ ಬೇರೆ ಬೇರೆ ಡೋನರ್ಸ್ ಲಾಸ್ಟ್ ಟೈಮ್ ಸುಮಾರು 15ರಿಂದ 16 ಕೋಟಿ ರೂಪಾಯಿಗಳ ಬೇರೆ ಬೇರೆ ವಾಗ್ದಾನವನ್ನು ಮಾಡಿದ್ದಾರೆ. ಅವರನ್ನೆಲ್ಲ ಇವತ್ತು ಕರೆದಿದ್ದೀವಿ. ಅವರ ಮುಖಾಂತರ ಬೆಳಿಗ್ಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ಮಾಡುವಂಥ ಕೆಲಸಗಳಾಗಿದೆ. ಪ್ರಕಾಶ್ ಶೆಟ್ಟರು ಮುಂದೆ ಅದನ್ನು ಬಂದು ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಬೇರೆ ಬೇರೆ ಕಡೆ ಆರ್ಥಿಕ ಸಮಿತಿ ಮಾಡೋ ಮುಖಾಂತರ ಗ್ರಾಮದಲ್ಲಿ, ಬೇರೆ ದೇಶದಲ್ಲಿ ಕಮಿಟಿಗಳನ್ನು ಮಾಡುವ ಮುಖಾಂತರ ಆರ್ಥಿಕ ಕ್ರೋಢೀಕರಣ ಜೊತೆಯಲ್ಲಿ ಒಳ್ಳೆಯ ವೆಬ್ಸೈಟನ್ನು ಕೂಡ ನಿರ್ಮಾಣ ಮಾಡಿ